ಅದರಿಂದ ನಾವು 4ನೇ ತಾರೀಕು ಹೋಗ್ಬಿಟ್ಟು ಮ್ಯಾರೇಜ್ ಆದ್ವಿ. ಎಲ್ಲಿ? ಅಂಗಟ್ಟದಲ್ಲಿ ಶಿವನ್ ಟೆಂಪಲ್. ಅಲ್ಲಿ ಹೋಗ್ಬಿಟ್ಟು ಇಬ್ಬರೂ ಇಷ್ಟ ಪ್ರಕಾರನೇ ಇಬ್ಬರು ಹೋಗ್ಬಿಟ್ಟು ಮದುವೆ ಆಗಿದ್ವಿ. ಇದು ನಮ್ಮ ಕಡೆಯವರು ಮತ್ತು ನಮ್ಮ ರಿಲೇಷನ್ ಎಲ್ಲರೂ ಜಾಸ್ತಿ ಬಯಸ್ತಾ ಇದ್ದಾರೆ, ನಮ್ಗೆ ಏನಾದರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದರಿಂದ ನಮ್ಗೆ ರಕ್ಷಣೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಥರ ಸ್ಟೇಷನ್ ಕಂಟ್ಕೊಂಡು ಬಂದಿರೋದು. ಅವ್ರಿಗೆ ಏನು ತೊಂದರೆ ಆಗದಿರೋ ಥರ ನಮ್ಮಿಬ್ಬರಿಗೂ ಏನು ತೊಂದರೆ ಆಗದಿರೋ ಥರ ಮಾಡ್ತೀವಿ. ಹುಡುಗ ನಿಮ್ಗೆ ಯಾವ ರೀತಿ ಪರಿಚಯ? ನಿಮ್ಗೆ ಅವ್ರು ಎಷ್ಟು ವಯಸ್ಸು? ಅವ್ರಿಗೆ ನಿಮ್ಗೆ ಎಷ್ಟು ವಯಸ್ಸು? ನಿಮ್ಮಿಬ್ಬರ ಹೆಸರು ಹೇಳಿ. ಅವ್ರ ಹೆಸರು ಪ್ರವೀಣ್ ಅಂತ. ಜೋರಾಗಿ ಹೇಳಿ. ಅವ್ರ ಹೆಸರು ಪ್ರವೀಣ್. ಯಾವ ಊರು? ನಿಮ್ಮಿಬ್ಬರು ಪರಿಚಯ ಆಗಿ? ನಮ್ಮದು ಊರಲ್ಲಿ ಪರಿಚಯ ಆಗಿಲ್ಲ, ಫ್ರೆಂಡ್ಸ್ ಮುಖಾಂತರ. ಯಾವ ಊರಲ್ಲಿ? ನಾನು ಅವ್ರೂರಿಗೆ ಹೋಗ್ತಾ ಇದ್ದೆ, ಹಳೆ ಊರಿಗೆ ಹೋಗ್ತಾ ಇದ್ದೆ. ಫ್ರೆಂಡ್ಸ್ ಮುಖಾಂತರ ಪರಿಚಯ ಆಗಿ ನಾವು ಇಷ್ಟಪಟ್ಟು ಮ್ಯಾರೇಜ್ ಆಗಿದೆ. ಈಗ ಯಾವ ರೀತಿ ನಿಮ್ಮ ಫ್ಯಾಮಿಲಿ ಕಡೆ ಬೆದರಿಕೆ ಬರ್ತಾರೆ? ಅಂದರೆ ಅವನಿಗೆ ಏನಾದರೂ ತೊಂದರೆ ಮಾಡ್ತಾರೆ, ಬದುಕೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ತೊಂದರೆ ಮಾಡ್ತಾರೆ. ಅದರಿಂದ ನಾವು ಹೇಳ್ತಾ ಇದ್ದೀವಿ. ಅಲ್ಲ, ಅವ್ರು ಹೇಳ್ತಾ ಇದಾರೆ ರಿಲೇಟಿವ್ ಅಲ್ಲಿ ನೀವು ಅಣ್ಣ ಅಕ್ಕ ತಮ್ಮ ಆಗ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಹುಡುಗಿಗೆ 4 ವರ್ಷ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದಾರೆ. ಇಲ್ಲ, ಅದೇನಿಲ್ಲ. ಏಜ್ ಇಲ್ಲ ಅನ್ನೋ ಥರ ಇಲ್ಲ, ಕರೆಕ್ಟ್ ಆಗಿ ಇದೆ. ನಿಮ್ಗೆ ಏಜ್ ಎಷ್ಟು? ಅವ್ರಿಗೆ ಎಷ್ಟು? 29, ಅವ್ರಿಗೆ 30 ಇದೆ. ಏನು ಕೆಲಸ ಮಾಡ್ತೀವಿ? ಅವರು ಡ್ರೈವಿಂಗ್ ಮಾಡ್ತಾರೆ ಮತ್ತು ಸೂಪರ್ವೈಸರ್. ಅಲ್ಲ, ಅವರು ನಿಮ್ಮ ರಿಲೇಟಿವ್ಸಾ ಅಥವಾ ಬೇರೆ ಊರು? ರಿಲೇಟಿವ್ಸ್ ಆಗಿಲ್ಲ, ಬಟ್ ಒಂದೇ ಕ್ಯಾಸ್ಟ್ ಆ ಊರಲ್ಲಿ. ನಿಮ್ಮ ಹೆಸರಮ್ಮ? ಶಶಿಕಲಾ.